ನಮಸ್ಕಾರ, BN ಟಿವಿಗೆ ಸ್ವಾಗತ. ವೀಕ್ಷಕರೇ, ಇತ್ತೀಚೆಗೆ ಥಿಯೇಟರ್ಗಳಿಗೆ ಸಿನಿಮಾಗಳನ್ನ ನೋಡುವುದಕ್ಕೆ ಜನರೇ ಬರುತ್ತಿಲ್ಲ ಅಂತ ನಟರು, ನಟಿಯರು, ನಿರ್ದೇಶಕರು, ನಿರ್ಮಾಪಕರು ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಮತ್ತೊಂದು ಕಡೆ ಜನರು ನಾವು ನೋಡುವಂತಹ ಸಿನಿಮಾಗಳು ಥಿಯೇಟರ್ಗಳಿಗೆ ಬರ್ತಾ ಇಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರು. ಇದೆಲ್ಲದರ ನಡುವೆ ಇತ್ತೀಚೆಗೆ ಕೆಲವೊಂದಿಷ್ಟು ಸಿನಿಮಾಗಳು ರಿಲೀಸ್ ಆಗಿವೆ, ಮತ್ತೊಂದಿಷ್ಟು ಸಿನಿಮಾಗಳು ರಿಲೀಸ್ ಆಗಿವೆ. ಹಾಗಾದ್ರೆ ಯಾವ್ಯಾವ ಸಿನಿಮಾಗಳು ರಿಲೀಸ್ ಆಗಿವೆ ಮತ್ತು ರಿಲೀಸ್ ಆಗಿದ್ದಾವೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ದೊಡ್ಡ ಸಿನಿಮಾಗಳಿಗಾಗಿ ಕನ್ನಡ ಪ್ರೇಕ್ಷಕರು ಇನ್ನು ಕೆಲವೊಂದಿಷ್ಟು ದಿನಗಳ ಕಾಲ ಕಾಯಲೇಬೇಕು. ತಿಂಗಳ ಹಿಂದೆ ಭೀಮಾ ಹಾಗೂ ಕೃಷ್ಣಂ ಪ್ರಣಯಂ ಸಖಿ ಚಿತ್ರಗಳು ತೆರೆ ಕಂಡು ಯಶಸ್ವಿ ಪ್ರದರ್ಶನವನ್ನ ಕಂಡಿವೆ. ಹೊಸಬರ ಇಬ್ಬನಿ ತಬ್ಬಿದ ಇಳಿಯಲಿ ಹಾಗೂ ಶಾಲಿವಾಹನ ಶಕೆ ಸಿನಿಮಾಗಳು ಇತ್ತೀಚೆಗೆ ಬಂದು ಪ್ರೇಕ್ಷಕರ ಮನ ಗೆದ್ದಿವೆ. ಈಗ ಹೊಸ ಸಿನಿಮಾಗಳ ಜೊತೆಗೆ ಹಳೆ ಸೂಪರ್ ಹಿಟ್ ಸಿನಿಮಾಗಳು ರಿಲೀಸ್ ಆಗಿವೆ. ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶನ ಮಾಡಿ ನಟಿಸಿದ ಉಪೇಂದ್ರ ಸಿನಿಮಾ 25 ವರ್ಷಗಳ ಬಳಿಕ ತೆರೆಗೆ ಬಂದಿದೆ. ಇತ್ತೀಚೆಗೆ ಉಪೇಂದ್ರ ಹುಟ್ಟು ಹಬ್ಬವನ್ನ ಆಚರಿಸಿಕೊಂಡಿದ್ರು. ಅದರ ಬೆನ್ನಲ್ಲೇ ಸಿನಿಮಾ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿದೆ. 1998ರಲ್ಲಿ ಬಂದಿದ್ದ ಉಪೇಂದ್ರ ಸಿನಿಮಾ ಹೊಸ ರೂಪದಲ್ಲಿ ರಾಜ್ಯಾದ್ಯಂತ ತೆರೆ ಕಂಡಿದೆ. ಉಪಿ ಜೊತೆ ರವೀನಾ ಟಂಡನ್, ಪ್ರೇಮ ಹಾಗೂ ದಾಮಿನಿ ನಟಿಸಿದ್ದ ಸಿನಿಮಾ ಆ ಕಾಲಕ್ಕೆ ದಾಖಲೆಯ ಪ್ರದರ್ಶನವನ್ನ ಕಂಡಿತ್ತು. ಡಿಜಿಟಲ್ 4K ವರ್ಷನ್ ನಲ್ಲಿ ಉಪೇಂದ್ರ ಸಿನಿಮಾ ಮತ್ತೆ ತೆರೆಗೆ ಬಂದಿದೆ. ಪ್ರಸನ್ನ ಹಾಗೂ ನರ್ತಕಿ ಚಿತ್ರಮಂದಿರಗಳಲ್ಲಿ ಬೆಳಗ್ಗೆ 6 ಗಂಟೆ ಶೋ ಹೌಸ್ಫುಲ್ ಆಗಿತ್ತು. ಉಪಿ ಕೂಡ ಅಭಿಮಾನಿಗಳ ಜೊತೆ ಕೂತುಕೊಂಡು ಸಿನಿಮಾ ನೋಡಿ ಖುಷಿ ಪಟ್ಟಿದ್ರು. ಇನ್ನು ಸೆಪ್ಟೆಂಬರ್ 18ಕ್ಕೆ ಉಪೇಂದ್ರ ಜೊತೆಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಹಾಗೂ ನಟಿ ಶ್ರುತಿ ಹುಟ್ಟು ಹಬ್ಬವೂ ಇತ್ತು. ದಾದಾ ನಟನೆಯ ಸೂಪರ್ ಹಿಟ್ ಕೈದಿ ಚಿತ್ರವನ್ನ ಕೆಲವೆಡೆ ರಿಲೀಸ್ ಮಾಡುವ ಪ್ರಯತ್ನ ನಡೆದಿತ್ತು. ಚಿತ್ರಮಂದಿರದಲ್ಲಿ ಸಾಹಸ ಸಿಂಹನ ಅಭಿಮಾನಿಗಳು ಕೇಕ್ ಕತ್ತರಿಸಿ ಸಿನಿಮಾ ನೋಡಿ ಸಂಭ್ರಮ ಪಟ್ಟಿದ್ದಾರೆ. ಇನ್ನು ರಮ್ಮಿ ಆಟ ಉಮರ್ ಶರೀಫ್ ನಿರ್ದೇಶನದ ರಮ್ಮಿ ಆಟ ಚಿತ್ರಕ್ಕೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಆನ್ಲೈನ್ ಜೂಜಿನಿಂದ ಆಗುವಂತಹ ಸಮಸ್ಯೆಗಳ ಬಗ್ಗೆ ಚಿತ್ರದಲ್ಲಿ ಚರ್ಚೆ ಮಾಡಲಾಗಿದೆ. ರಾಘವ ಸೂರ್ಯ, ಸೈಯದ್ ಇರ್ಫಾನ್, ವೀಣ್ಯಾ ಶೆಟ್ಟಿ, ಸ್ನೇಹರಾವ್ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ. ಇನ್ನು ಕರ್ಕಿ ಸಿನಿಮಾ. ಕರ್ಕಿ ತಮಿಳಿನ ಪರಿಯೇರು ಪೆರುಮಾಳ್ ಚಿತ್ರದ ರಿಮೇಕ್. ಕೆಲ ತಮಿಳು ಸಿನಿಮಾಗಳನ್ನ ನಿರ್ದೇಶನ ಮಾಡಿರುವ ಪವಿತ್ರನ್ ಈ ಚಿತ್ರದ ಸಾರಥಿ. ಜಯಪ್ರಕಾಶ್ ರೆಡ್ಡಿ, ಮೀನಾಕ್ಷಿ, ಸಾಧು ಕೋಕಿಲ, ಬಲರಾಜವಾಡಿ ಚಿತ್ರದ ಪ್ರಧಾನ ಪಾತ್ರಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ಇನ್ನು ಧ್ರುವ ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡಿ ಜನಪ್ರಿಯರಾಗಿರುವ ಪ್ರತೀಕ್ ಮತ್ತು ಪತ್ನಿ ಮೌಲ್ಯ ಜೋಡಿಯ ಧ್ರುವ ತಾರೆ ಚಿತ್ರ ಬಿಡುಗಡೆ ಆಗಿದೆ. ಸ್ವತಃ ಪ್ರತೀಕ್ ಆಕ್ಷನ್ ಕಟ್ ಹೇಳಿದ್ದಾರೆ. JB ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಗಣೇಶ್ ಕುಮಾರ್ ಚಿತ್ರಕ್ಕೆ ಹಣ ಹೂಡಿದ್ದಾರೆ. ರಮೇಶ್ ಭಟ್, ಸುಮನ್ ನಗರ್ಕರ್ ಚಿತ್ರದ ತಾರಾಗಣದಲ್ಲಿದ್ದಾರೆ. ದಿ ಜರ್ನಲಿಸ್ಟ್ ಎನ್ನುವ ಮತ್ತೊಂದು ಸಿನಿಮಾ ಕೂಡ ಇತ್ತೀಚೆಗೆ ಬಿಡುಗಡೆಯಾಗಿರುವಂತಹ ಸಿನಿಮಾಗಳ ಲಿಸ್ಟ್ ನಲ್ಲಿದೆ. ವೀಕ್ಷಕರೇ, ಇನ್ನು ಲಂಗೋಟಿ ಮ್ಯಾನ್ ಎನ್ನುವಂತಹ ಚಿತ್ರ, ಇದು ಹಿರಿಯರ ಆಚಾರ, ವಿಚಾರ, ಚಿಂತನೆ ಹಾಗೂ ಇತ್ತೀಚಿನ ಕಿರಿಯರ ಆಚಾರಗಳ ನಡುವೆ ಸಣ್ಣ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತದೆ. ಇವತ್ತಿನ ಯುವ ಜನಾಂಗ ತಮ್ಮ ಸಂಪ್ರದಾಯವನ್ನೇ ಪಾಲಿಸಬೇಕೆಂದು ಹಿರಿಯರು ಬಯಸಿದರೆ, ಯುವಕರು ಅಜ್ಜ ನೆಟ್ಟ ಆಲದ ಮರವೇ ಯಾಕೆ ಎಂಬ ಮನಸ್ಥಿತಿಯಲ್ಲಿ ಇರುತ್ತಾರೆ. ಈಗ ತೆರೆ ಕಂಡಿರುವ ಲಂಗೋಟಿ ಮ್ಯಾನ್ ಸಿನಿಮಾ ಕೂಡ ಇದೇ ಅಂಶವನ್ನ ಇಟ್ಟುಕೊಂಡು ಬಂದಿರುವಂತಹ ಚಿತ್ರವಾಗಿದೆ. ನಿರ್ದೇಶಕಿ ಸಂಜೋತಾ ಒಂದು ಸೂಕ್ಷ್ಮ ಅಂಶಗಳನ್ನ ಒಳಗೊಂಡಿರುವ ಕಥೆಯನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಅಚ್ಚುಕಟ್ಟಾಗಿ ನಿರೂಪಿಸಲು ಪ್ರಯತ್ನ ಮಾಡಿದ್ದಾರೆ. ಕಥೆಯ ಬಗ್ಗೆ ಹೇಳುವುದಾದರೆ, ತಾತ ಮೊಮ್ಮಗನ ಸುತ್ತಮುತ್ತ ನಡೆಯುವಂತಹ ಕಥೆ ಇದು. ತಾತನಿಗೆ ಮೊಮ್ಮಗ ಲಂಗೋಟಿ ಹಾಕಿಕೊಳ್ಳಬೇಕು ಎಂಬ ಬಯಕೆ. ಕೊನೆಗೂ ಮೊಮ್ಮಗ ಒಂದು ನಿರ್ಧಾರಕ್ಕೆ ಬರುತ್ತಾನೆ. ಅದೇನು ಎಂಬುದನ್ನ ತೆರೆ ಮೇಲೆಯೇ ನೋಡಬೇಕು. ಈ ರೀತಿಯ ಕಥೆಯನ್ನ ಹಾಸ್ಯ ರೂಪದಲ್ಲಿ ಚಿತ್ರದ ಮೂಲಕ ತೆರೆಗೆ ತರಲಾಗಿದೆ. ಇದರ ಜೊತೆಗೆ ಇನ್ನೊಂದಿಷ್ಟು ಅಂಶಗಳನ್ನ ಹೇಳಲಾಗಿದೆ. ಒಂದಷ್ಟು ಪ್ರಯೋಗಾತ್ಮಕ ವಿಚಾರಗಳನ್ನ ಕೂಡ ನಿರ್ದೇಶಕರು ಹೇಳುವುದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಆರಂಭದಲ್ಲಿ
ಜಾಲಿ ರೈಡ್ ಆಗಿ ಸಾಗುವ ಸಿನಿಮಾ ದ್ವಿತೀಯಾರ್ಧದಲ್ಲಿ ಗಂಭೀರವಾಗುತ್ತದೆ. ಅದಕ್ಕೆ ಕಾರಣವೂ ಇದೆ. ನಿರ್ದೇಶಕರು ಸಾವಧಾನವಾಗಿ ಕಥೆಯನ್ನ ಹೇಳಲು ಹೊರಟಿರುವುದು ಚಿತ್ರದಲ್ಲಿ ಎದ್ದು ಕಾಣುತ್ತದೆ. ಒಂದು ಪ್ರಯತ್ನವಾಗಿ ಮೆಚ್ಚಬಹುದು. ಚಿತ್ರದಲ್ಲಿ ಆಕಾಶ್ ತಮ್ಮ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ. ಉಳಿದಂತೆ ಸಂಹಿತಾ, ಸ್ನೇಹ ಹಾಗೂ ಇತರರು ಪಾತ್ರಕ್ಕೆ ಹೊಂದಿಕೊಂಡಿದ್ದಾರೆ. ಇನ್ನು ಹಗ್ಗ ಸಿನಿಮಾ ರಿಲೀಸ್ ಆಗಿದೆ. ಅದೊಂದು ಸಣ್ಣ ಹಳ್ಳಿ, ಹೆಸರು ನಾಗೇಕೊಪ್ಲು. ಊರಲ್ಲೊಂದು ವಿಚಿತ್ರ ಸಮಸ್ಯೆ, ಕೇಳುವುದಕ್ಕೆ ಭಯಾನಕ. ಅಲ್ಲಿ ಏನಾಗುತ್ತಿದೆ, ದುರ್ಘಟನೆಗಳ ಹಿಂದೆ ಯಾರ ಕೈವಾಡವಿದೆ, ಎಷ್ಟೇ ಹುಡುಕಿದರೂ ಸಿಗಲಾರದ ಉತ್ತರ, ಬಗೆಹರಿಯದ ಸಮಸ್ಯೆ. ಈ ಸಮಸ್ಯೆ ಮುಂದೆ ಹೇಗೆ ಅಂತ್ಯ ಕಾಣುತ್ತದೆ ಎಂಬುದೇ ತೆರೆ ಕಂಡ ಹಗ್ಗ ಸಿನಿಮಾದ ಕಥಾಹಂದರ. ಮೇಲ್ನೋಟಕ್ಕೆ ಇದು ಹಾರರ್ ಸಿನಿಮಾ ರೀತಿ ಕಂಡರೂ ನಿಗೂಢತೆಯ ನಿರೂಪಣೆ ಇಲ್ಲಿ ಹೆಚ್ಚಾಗಿ ಕಂಡುಬಂದಿದೆ. ಚಿತ್ರದ ಮೊದಲಾರ್ಧ ಪ್ರೀತಿ, ಪ್ರೇಮ, ಹಾಡು, ಡ್ಯಾನ್ಸ್, ಫೈಟ್ ಹೀಗೆ ಸಾಗಿದರೆ ಅಸಲಿ ಕತೆ ಶುರುವಾಗುವುದೇ ಮಧ್ಯಂತರದಿಂದ. ವಿಚಿತ್ರ ಕೊಲೆಗಳ ಸರಣಿಯ ಹಿಂದಿರುವ ರಹಸ್ಯವನ್ನ ಬೆನ್ನು ಹತ್ತುವ ನಾಯಕ ನಾಯಕಿಗೆ ಹಿಂದೆ ನಡೆದ ದುರ್ಘಟನೆಯೊಂದರ ಬಗ್ಗೆ ಅರಿವಿಗೆ ಬರುತ್ತದೆ. ಇಲ್ಲಿ ಪ್ರೇತಾತ್ಮದ ಸೇಡಿದೆ, ಹಳೆಯದೊಂದು ವೈಷಮ್ಯವಿದೆ, ವಾಮಾಚಾರ, ಮಾಟ ಮಂತ್ರಗಳ ಅಂಶಗಳು ಕಥೆಯಲ್ಲಿ ಅಡಕವಾಗಿದ್ದಾವೆ. ಇವುಗಳಿಗೆಲ್ಲ ಕೊನೆ ಕಾಣಿಸುವತ್ತ ಕತೆ ಸಾಗುತ್ತದೆ. ಚಿತ್ರದ ದ್ವಿತೀಯಾರ್ಧದಲ್ಲಿ ಬರುವ ಸಣ್ಣ ಕಥೆಯೇ ಈ ಚಿತ್ರಕ್ಕೆ ತಿರುವು. ಹಗ್ಗ ಇಲ್ಲಿ ಕೇವಲ ಹಗ್ಗವಾಗದೆ ಕತೆಗೆ ಜೀವ ತುಂಬುವ ವಸ್ತುವಾಗಿದೆ. ಗ್ರಾಫಿಕ್ಸ್ ಅಂಶಗಳು ಚಿತ್ರದ ಮೆರಗನ್ನ ಹೆಚ್ಚಿಸಿವೆ. ಎರಡನೇ ಭಾಗದಂತೆ ಮೊದಲನೇ ಭಾಗದಲ್ಲೂ ನಿರೂಪಣೆ ಇದ್ದಿದ್ದರೆ ಸಿನಿಮಾ ಮತ್ತಷ್ಟು ರೋಚಕವೆನಿಸ್ತಾ ಇತ್ತು. ಆದರೂ ನಿರ್ದೇಶಕ ಅವಿನಾಶ್ ಕತೆ ಕಟ್ಟಿಕೊಡುವಲ್ಲಿ ಎಡವಿಲ್ಲ. ನಟಿ ಅನುಪ್ರಭಾಕರ್ ಅವರ ಭಿನ್ನ ಅವತಾರವನ್ನ ಚಿತ್ರದಲ್ಲಿ ಕಾಣಬಹುದು. ಅವರ ಸಂಭಾಷಣೆಗಳು ಕಡಿಮೆ ಇದ್ದರೂ ನಟನೆಯಿಂದಲೇ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುತ್ತಾರೆ. ನಟಿ ಭವಾನಿ ಪ್ರಕಾಶ್ ಅವರ ನಟನೆಯು ಚಿತ್ರದ ಮತ್ತೊಂದು ಹೈಲೈಟ್ ಆಗಿದೆ. ಹರ್ಷಿಕಾ ಪೂಣಚ್ಚ ಹಾಗೂ ವೇಣು ಪಾತ್ರಗಳಿಗೆ ನ್ಯಾಯವನ್ನ ಒದಗಿಸಿದ್ದಾರೆ. ಉಳಿದಂತೆ ಪ್ರಿಯಾ ಹೆಗ್ಡೆ, ಅವಿನಾಶ್, ಸುಧಾ ಬೆಳವಾಡಿ, ತಬಲಾ ನಾನಿ, ಸಂಜು ಬಸಯ್ಯ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.